ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಟುಡೇ ಸ್ಪೆಷಲ್ ನಾನ್ ವೆಜ್. ಸೊ ಏನೂ ಇಲ್ಲ, ನಮ್ಮ ಸಾಗರ್ಗೆ ಚಿಕನ್ ರೆಸಿಪಿ ಹೇಳ್ಕೊಡೋಣ, ಹಂಗೆ ಮಾಡಿಕೊಡೋಣ ಅಂತ. ಸೊ ಪಾಲಕ್ ಮತ್ತು ಮೆಂತ್ಯ ಚಿಕನ್ ಮಾಡೋಣ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಅದನ್ನು ತೋರಿಸ್ತೀನಿ. ಸೊ ಈಸಿ, ಇದು ಬ್ಯಾಚುಲರ್ಸ್ಗೆ ಈಸಿ, ಅಡುಗೆ ಮಾಡೋಕ್ಕೆ ಬರದೇ ಇರೋರಿಗೆ ಈಸಿ. ಸೊ ಅವನಿಗೋಸ್ಕರ ಮಾಡೋಣ ಅಂತ. ಸೊ ಅದನ್ನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಈಸಿ ರೆಸಿಪಿ, ತುಂಬ ಡಿಫಿಕಲ್ಟ್ ಏನಿಲ್ಲ, ಕ್ವಿಕ್ಕಾಗಿ ಮಾಡ್ಬೋದು. ಲೆಟ್ಸ್ ಗೆಟ್ ಸ್ಟಾರ್ಟ್ ಅವರ್ ವಿಡಿಯೋ. ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಚಾನಲ್ ಬಗ್ಗೆ ನಾಚ್ಕೋತವನೇ, ಏನಾದರೂ ಹೇಳು ಅಂದರೆ ತೋರಿಸು. ಇಲ್ಲ ಯಾರು ಹುಡುಗಿರ್ ಫ್ಯಾನ್ಸ್ ಇಲ್ಲ ಕಣ. ನೋಡು ನೋಡ 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 ಏನೋ ಕಂದಲೇ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಾ. ಸೊ ಇವ್ರಿಗೆ ಮಾಡ್ತಾರೆ ಚಿಕನ್. ಸೊ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಮೊದಲು ನೋಡ್ಕೊಳ್ಳೋಣ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಇದು ಅರಿಶಿನ ಹಾಕೊಂಡು ನೀಟಾಗಿ ತೊಳ್ಕೊಂಡಿದ್ದೀನಿ. ಸೊ ಇದು ಪಾಲಕ್ಕು ಮತ್ತು ಮೆಂತ್ಯ ಮಿಕ್ಸಿಂಗ್ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ, 2 ಟೊಮೊಟೊ, ಹಸಿಮೆಣಸಿಕಾಯಿ, ಚಕ್ಕೆ, ಲವಂಗ, ಒಂದೇ ಏಲಕ್ಕಿ, ಫ್ಲವರು, 1 ಮರಾಠಿ ಮೊಗ್ಗು ಮತ್ತು ಸೋಂಪು. ಇಲ್ಲಿ ಇದು ಮಟನ್ ಸಾಂಬಾರು ಪೌಡ್ರು, ಇದು ನಾವೇ ಓನಾಗಿ ಮಾಡ್ಕೊಂಡಿರೋದು. ನೀವು ಇದ್ರ ಬದಲು ಚಿಕನ್ ಮಸಾಲ, ಮಟನ್ ಮಸಾಲ ಯೂಸ್ ಮಾಡ್ಕೋಬೋದು. ಇದು ಗರಂ ಮಸಾಲ, ಇದು ಚಿಲ್ಲಿ ಪೌಡ್ರು, ಇದು 1 ಸ್ಪೂನ್ ಚಿಕನ್ ಮಸಾಲ, ಇದು 1 ಸ್ಪೂನ್ ಧನಿಯಾ, ಇಷ್ಟು. ಸೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇಲ್ಲಿ 3 ರಿಂದ 4 ಸ್ಪೂನ್ ಎಣ್ಣೆ ಹಾಕೋಣ. ಬೇಕು ಅಂದರೆ ನೀವು ತುಪ್ಪನ ಆ್ಯಡ್ ಮಾಡ್ಕೋಬೋದು. ನಾನು ಆ್ಯಡ್ ಮಾಡ್ತೀನಿ. 1-2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಸೊ ನನಗೆ ತುಪ್ಪ ಸ್ವಲ್ಪ ಇಷ್ಟ, ಸೊ ಹಂಗಾಗಿ ತುಪ್ಪ. ಎಣ್ಣೆ ಕಾಯಲಿ. ಸೊ ಈಗ ಎಣ್ಣೆ ಕಾದಿದೆ. ಇದಕ್ಕೆ ಚಕ್ಕೆ, ಲವಂಗ, ಫ್ಲವರು, ಹಸಿಮೆಣಸಿಕಾಯಿ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಇದೊಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡೋಣ. ಹತ್ರ ಕಿಡಿ. ಸೊ ಈಗ ಚಿಕನ್ ಹಾಕೋಣ. ನಿಮ್ಮ ಚಿಕನ್ ಕ್ವಾಂಟಿಟಿ ಎಷ್ಟು ಬೇಕು ಅದ್ರ ಮೇಲೆ ನೀವು ಐಟಮ್ ಹಾಕೋಬೋದು. ಸೊ ನೋಡಿ ಫ್ರೆಂಡ್ಸ್, ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿದ್ರೆ ಬಾಯಲ್ಲಿ ತುಂಬಾ ನೀರು ಬರ್ತಿದೆ. ಬಾಯಲ್ಲಿ ನೀರು ಬರ್ತಿದೆ. ಇದು ಇಡ್ಸಲ್ಲ, ಪಾತ್ರೆ ಚೇಂಜ್ ಮಾಡಬೇಕೇನೋ ಮೇರಿ. ಈಗ ಚಿಕನ್ ಸ್ವಲ್ಪ ಬೇಯಲಿ, ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ. ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸುತ್ತ. ಸೊ ಈ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ನೀರಿನ ಅಂಶ ಇರುತ್ತೆ ಚಿಕನಲ್ಲಿ, ಅದೆಲ್ಲ ಬಿಡಬೇಕು ಚೆನ್ನಾಗಿ. ಅದು ಬಿಡೋವರೆಗೂ ವೆಯ್ಟ್ ಮಾಡಬೇಕು. ಸೊ ಲಿಡ್ ಕ್ಲೋಸ್ ಮಾಡಿಡೋಣ, ಬೇಯ್ಲಿಕ್ಕೆ ಚೆನ್ನಾಗದು. ಚೆನ್ನಾಗಿದೆ ಇಲ್ಲ ಹತ್ರ ಕಿಡಿ. ನೋಡಿ ಚಿಕನಲ್ಲಿ ನೀರಿನ ಅಂಶ ಏನು ಕಾಣಿಸ್ತಿದೆ ಇದೆಲ್ಲ ಚೆನ್ನಾಗಿ ಕ್ಲಿಯರ್ ಆಗಬೇಕು. ಇದು ಕ್ಲಿಯರ್ ಆದರೆ ಚಿಕನ್ ಬೆಂದಂಗೆ. ಸೊ ಇದು ಬೇಯೋವರೆಗೂ ಟೈಮ್ ಕೊಡಬೇಕು. ಬೇಯ್ಲಿ ಇದು. ನನಗೆ ಇವತ್ತು ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರೋದು ಯಾರು ಗೊತ್ತಾ? ಸಾಗರ್ ಜೊತೆ ಸಂಗೀತ. ಹಿಂಗೆ ಹಿಡಿಬೇಕು ವಿಡಿಯೋ, ಹಿಂಗೆ ಹಿಡ್ಕೊಬೇಕು ಹಿಂಗೆ. ಸೊ ಈಗ ಚಿಕನ್ನು 70% ಬೆಂದಿದೆ. ಸೊ ಈಗ 1-2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ನಾನು ಇನ್ನೊಂದು 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಸೋಂಪು ಮತ್ತು 1-2 ಟೊಮೊಟೊ ಹಚ್ಚಿಟ್ಕೊಂಡಿದ್ನಲ್ಲ, ಇದೊಂದೆರಡು ಟೊಮೊಟೊ. ಸೊ ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಟೊಮೊಟೊ ಹಾಕಿರೋದ್ರಿಂದ ಟೊಮೊಟೊ ಜೊತೆ ಬೇಯಬೇಕು. ಅಟ್ಲೀಸ್ಟ್ ಒಂದು 5 ಮಿನಿಟ್ಸು ಇಲ್ಲ 3 ಮಿನಿಟ್ಸ್ ಆದರೂ ಬೇಯಲಿ. ಅದು ಟೊಮೊಟೊ ರಸ ಎಲ್ಲ ಎಳಿಬೇಕಲ್ಲ. ನೀವು ಚಿಕನ್ಗೆ ಟೊಮೊಟೊ ಹಾಕೋದ್ರಿಂದ ಅದು ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ. ಅದೊಂಥರ ಚೆನ್ನಾಗಿರುತ್ತೆ ಫ್ಲೇವರು. ಸೊ ಹಂಗಾಗಿ ಟೊಮೊಟೊ ಆಪ್ಷನ್, ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಬಿಡಿ ಅಷ್ಟೇ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ನೀರು ಎಷ್ಟಿತ್ತು, ಎಷ್ಟು ಕ್ವಾಂಟಿಟಿ ಇತ್ತು, ನೀರೆಲ್ಲ ಕಡಿಮೆ ಆಗಿದೆ, ಆಲ್ಮೋಸ್ಟ್ ಕಡಿಮೆ ಆಗಿದೆ. ಗ್ರೇವಿ ಥರನೇ. ಸೊ
ಸೊ ಚಿಕನ್ ರೆಡಿ ಆಗಿದೆ. ಇಲ್ಲ ಈಗ ಬೇಯಕ್ಕೆ ಇಡೋಣ. ಒಂದು 5 ಮಿನಿಟ್ಸ್ ಬೇಯಲಿ. ಇದು ಆಫ್ ಮಾಡ್ಬೋಣ. ಲಿಡ್ ಕ್ಲೋಸ್ ಮಾಡಿ ಇಡೋಣ. ಸೊ ಇದು ಚೆನ್ನಾಗಿ ಬೆಂದಿದೆ. ಚಿಕನು ಟೊಮೊಟೊ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಈಗೇನು ಮಾಡೋಣ ಅಂದರೆ ಹಾಗೆ ಮಸಾಲೆ ಐಟಮ್ ತೋರಿಸಿದ್ನಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ನಿಮಗೆ ಕನ್ಸಿಸ್ಟೆನ್ಸಿ ನೀರು ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ, ಆಯಿತಾ? ಇಲ್ಲ ಬರೀ ನಿಮ್ಗೆ ಹಿಂಗೆ ಬೇಕು ಅಂದರೆ ಓಕೆ, ಫುಲ್ ಡ್ರೈ ಮಾಡ್ಕೊಬೋದು ಇದನ್ನೇ. ಇಲ್ಲ ನಮ್ಗೆ ಸ್ವಲ್ಪ ಗ್ರೇವಿ ಥರ ಚಪಾತಿಗೆ, ದೋಸೆಗೆ, ರೈಸ್ಗೆಲ್ಲ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡೋಣ. ಸೊ ನನಗೂ ಸ್ವಲ್ಪ ಇದು ಲಿಕ್ವಿಡ್ ಟೈಪಲ್ಲಿ ಬೇಕು, ಗ್ರೇವಿ ಟೈಪು. ಸೊ ಹಂಗಾಗಿ ನಾನು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೀನಿ. ಚಿಕನ್ ಬೆಂದೋಗಿದೆ, ಹಾಕ್ತಾಯಿದ್ರೆ ಸೌಟಲ್ಲೇ ಹಿಂಗೆ 2 ಭಾಗ ಆಗ್ತಿದೆ. ಸೊ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೋಡಿ ನೀರು ಆ್ಯಡ್ ಮಾಡ್ಕೊತೀನಿ. ಆಗ್ತಿದೆ ಆಗ್ತಾಯಿದೆ. ಸೊ ಈಗ ವಾಟರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಂಡಿದ್ದೀನಿ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಸೊ ಈ ಮಸಾಲೆ ಎಲ್ಲ ಬೆಂದರೆ ಅದು ಆ್ಯಕ್ಚುಲಿ ಇನ್ನೂ ಗಟ್ಟಿ ಆಗುತ್ತೆ. ಅವಾಗ ಬೇಕಾದ್ರೆ ಇನ್ನು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋಬೋದು. ಸೊ ನನಗೆ ಐ ಥಿಂಕ್ ಸಾಕು ಅನಿಸುತ್ತೆ. ಸೊ ಈ ಮಸಾಲ ಜೊತೆ ಒಂದು 2 ಮಿನಿಟ್ಸ್ ಬೇಯಕ್ಕೆ ಬಿಟ್ಬಿಡೋಣ. ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕಲ್ವಾ, ಸೊ ಬೇಯಕ್ಕೆ ಬಿಡೋಣ. ಅದು ಆಫ್ಲೈನ್ ರಮಿನಾ ಆನ್ಲೈನ್ ರಮಿನಾ? ವಾಟರ್ ಆ್ಯಡ್ ಆದಮೇಲೆ ಈ ಕನ್ಸಿಸ್ಟೆನ್ಸಿ ಬಂತು. ಇದು ಸ್ವಲ್ಪ ಚೆನ್ನಾಗಿ ಬೆಂದರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಬೇಯಕ್ಕೆ ಬಿಡೋಣ ಇದನ್ನು. ನಮಗೂ ರೋದನೆ ಕೊಡ್ತಾವಳೆ ಫ್ರೆಂಡ್ಸ್ ಇವಳು. ವಿಡಿಯೋ ಮಾಡು ಅಂದ್ಕೊಂಡು ಕಾಣಿಸ್ತಾ ಇದೆಯಾ? ಸೊ ಆವಾಗಲೇ ನಾನೇನು ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ತೋರಿಸಿದೆ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ನೀವು ಕೊತ್ತಂಬರಿ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊಬೋದು. ಸೊ ಇವಾಗ ಇದನ್ನ ಮಸಾಲ ಜೊತೆ ಹಾಕೋಣ. ಒಂದೊಂದು ಇಡಿ ನಿಮ್ಮ ಕೈಲಿ ಒಂದೊಂದು ಇಡಿ, ಒಂದೊಂದು ಇಡಿ ಸೊಪ್ಪು ತೊಗೊಂಡ್ರೆ ಸಾಕು. ಆ್ಯಕ್ಚುಲಿ ಚಿಕನ್ ಫ್ಲೇವರ್ ಜಾಸ್ತಿ ಚೆನ್ನಾಗಿ ಬರೋದೇ ಈ ಸೊಪ್ಪಿಂದ. ಸೊ ಮಿಕ್ಸ್ ಮಾಡಿದ್ದೀನಿ. ಇದೇನಿಲ್ಲ, ಇಷ್ಟು ಕ್ವಾಂಟಿಟಿ ಕಾಣಿಸ್ತಿದೆಯಲ್ವಾ, ಚೆನ್ನಾಗಿ ಬೆಂದರೆ ಅದು ಇಷ್ಟ ಆಗಿಬಿಡುತ್ತೆ. ಸೊ ಈಗ ಮಿಕ್ಸಪ್ ಮಾಡೋಣ. ಮಿಕ್ಸಪ್ ಮಾಡೋದು ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸಪ್ ಮಾಡಿಬಿಡಿ. ಸೊಪ್ಪು ಫ್ಲೇವರ್ ಎಲ್ಲ ಏನಿದೆ ಅದು ಚಿಕನ್ ಇಳಿಬೇಕಲ್ವಾ, ಹಾಗೆ ತಾನೇ ರುಚಿ ಬರೋದು. ಸೊ ಹಿಂದೆಗಡೆ ಟಿವಿ ಹೆವಿ ಸೌಂಡ್ ಬರ್ತದೆ. ಸೊ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು 5 ಮಿನಿಟ್ಸ್ ಬಂದರೆ, ಸೊ ಇದ್ರ ಜೊತೆಗೆ ಇದು ಸ್ವಲ್ಪ ಮೇಲೆ ಸ್ವಲ್ಪ ಕಸೂರಿ ಮೆಂತಿ ಹಾಕೊಳ್ಳಿ. ಕಸ್ತೂರಿ ಮೆಂತಿ. ಇದನ್ನ ಸ್ವಲ್ಪ ಹಿಂಗೆ ಹಾಕೊಂಡ್ರೆ ಫ್ಲೇವರ್ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಇದು ಒಂದು 5 ಮಿನಿಟ್ಸ್ ಬಂದರೆ ಮೆಂತ್ಯ ಪಾಲಕ್ ಚಿಕನ್ ರೆಡಿ ಟು ಹೀಟ್. ಇದು ಬೇಯಿಲಿ. ಇದು ಆಕ್ಚುಲಿ ಚಿಕನ್ ರೆಡಿ ಆಯಿತು. ಸೊ ತಿನ್ನೋದಷ್ಟೇ ಬಾಕಿ. ರೆಡಿ ಆಗಿದೆ ಚಿಕನ್.